ನೋಡಿ, ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕಡೆ ಆಂತರಿಕ ಬೆಳವಣಿಗೆಗಳು ಆರಂಭವಾಗಿದ್ರೆ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರ ನಿವಾಸದ ಎದುರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಂಭ್ರಮ ಆರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ಬೆಂಬಲಿಗರು ಯಾರಿದ್ದಾರೆ ಅವರಲ್ಲಿ ಈಗ ಸಂಭ್ರಮ ಮನೆ ಮಾಡಿದೆ. ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿಗಿರಿಯ ಸುಳಿವು ಸಿಗ್ತಾ ಇದ್ದಂತೆ ಬೆಂಗಳೂರು ಮತ್ತು ರಾಮನಗರದಲ್ಲಿ ಸಂಭ್ರಮಾಚರಣೆ ಆರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ನಿವಾಸದ ಬಳಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ. ಬೆಂಗಳೂರಿನ ಸದಾಶಿವನಗರದಲ್ಲಿ ಇರೋ ಡಿ.ಕೆ.ಶಿ ನಿವಾಸದಲ್ಲಿ ಸಂಭ್ರಮ ಆರಂಭ ಆಗಿದೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಡಿ.ಕೆ.ಶಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಗಿರಿ ಸುಳಿವು ಸಿಗ್ತಾ ಇದ್ದಂತೆ ಈ ಸಂಭ್ರಮಾಚರಣೆ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಇನ್ನು ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರು ಯಾರಿದ್ದಾರೆ ಅವರಲ್ಲಿ ಸಂಭ್ರಮ ಆರಂಭ ಆಗಿದೆ. ಈಗ ನೋಡಿ, ಇದೇ ರೀತಿ ಕೇರಳದಲ್ಲೂ ಕೂಡ ನೋಡಿದ್ವಿ ನಾವು. ಮುಂಚೆನೆ ಬ್ಯಾನರು, ಫ್ಲೆಕ್ಸು ಎಲ್ಲವೂ ಕೂಡ ಕಾಣೋದಕ್ಕೆ ಆರಂಭ ಆಗಿತ್ತು. ಈಗ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಬಂದು ತಲುಪ್ತಾ ಇದ್ದಂತೆ ಈ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಈಗ ಸರ್, ಈಗ ಸಂಭ್ರಮಾಚರಣೆ ಆರಂಭ ಆಗಿದೆ. ಯಾರು ಹಿಂಬಾಲಕರಿದ್ದಾರೆ ಅವರದ್ದು ನಾವು ಕೇರಳದಲ್ಲೂ ಕೂಡ ಸೇಮ್ ಟು ಸೇಮ್ ಇದೇ ರೀತಿ ನೋಡಿದ್ವಿ. ಹೌದು, ಯಾರು ಕೆ.ಸಿ. ವೇಣುಗೋಪಾಲ್ ಅವರ ಹಿಂಬಾಲಕರಿದ್ರು, ಎಲ್ಲರ ಸಂಭ್ರಮ ಆರಂಭ ಆಗಿತ್ತು. ಬ್ಯಾನರು, ಫ್ಲೆಕ್ಸು ಎಲ್ಲ ನೋಡೋದಕ್ಕೆ ಆರಂಭ ಆಗಿತ್ತು. ಈಗಲೂ ಕೂಡ ಆರಂಭ ಆಗಿದೆ. ಪಿಕ್ಚರ್ ಏನಾದರೂ ನಾಳೆ ಚೇಂಜ್ ಆಗಬಹುದಾ, ಹೇಗೆ? ಇಲ್ಲ, ಅವರು ಪಾಪ ಅವರು ಅಭಿಮಾನಿಗಳು ಅಷ್ಟೆಲ್ಲ ಸಂಭ್ರಮ ಪಡಲೇಬೇಕು. ಯಾಕಂದರೆ ಇಡಿ ಕೇಸ್ನಲ್ಲಿ ಅವರು ಜೈಲಿನಿಂದ ಬಂದಾಗ ದೊಡ್ಡ ಕ್ರೇನ್ಲಿಂದನೇ ಸೇಬು ಹಣ್ಣಿಂದು ಹಾರ ಹಾಕಿದ್ರು ಪಾಪ ಅವರು. ಅವ್ರದ್ದೇ ಆಗಿರ್ತಕ್ಕಂಥ ಪಟಾಲಂ ಇದೆ. ಡಿ.ಕೆ. ಶಿವಕುಮಾರ್ ಅವರು ಏನಪ್ಪ ಅಂದ್ರೆ ಒಂದು ಸಾಮಾನ್ಯ ಕಾರ್ಯಕರ್ತರಾಗಿ ಬೆಳೆದು ಬಂದಿದ್ದಾರೆ. ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಪಟಾಲಂ, ಅವ್ರದೇ ಆಗಿರ್ತಕ್ಕಂಥ ಇದೆ. ಹಲವಾರು ಹಂತಗಳನ್ನು ಅವರು ದಾಟಿ ಬಂದಿದ್ದಾರೆ. ಸಾಮಾನ್ಯರಿದ್ದಾಗ ಸಾಮಾನ್ಯರ ಒಂದು ಸಂಬಂಧಗಳಿದ್ದಾವೆ, ಅತಿ ಸಾಮಾನ್ಯರಿದ್ದಾಗ ಅತಿ ಸಾಮಾನ್ಯರದ್ದು ಬಂದಿದ್ದಾವೆ. ಆಮೇಲೆ ವಿಶೇಷ VIP ಬಂದಾಗ ಏನಪ್ಪ ಅಂದ್ರೆ ಅವ್ರದ್ದು ಎಲ್ಲ. ಹೀಗಾಗಿ ಎಲ್ಲದರ ಒಂದು ಏನಪ್ಪ ಅಂದ್ರೆ ಅವರು ಕಲಸು ಮೇಲೋಗರ ಇದೆ. ಅವ್ರಿಗೆ ಇಂಥದ್ದೇ ಅಂತಲ್ಲ, ಏನಂದರೆ ಹೈಕಮಾಂಡು ಗುರ್ತು, VIP ಗುರ್ತು, ಬೇರೆ ಬೇರೆ ಎಲ್ಲ ಗುರ್ತು, ಮತ್ತು ಸಾಮಾನ್ಯರು ಗುರ್ತು. ಹೀಗಾಗಿ ಅತಿ ಸಾಮಾನ್ಯರು, ಈಗ ನಾವು ಅಲ್ಲಿ ಅವ್ರ ಕನಕಪುರಕ್ಕೆಲ್ಲ ಹೋಗಿಬಿಟ್ರಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಸಾಮಾನ್ಯರು ಏನಪ್ಪ ಅಂದ್ರೆ ಅವ್ರನ್ನ ಬೇರೆ ಬೇರೆ ರೀತಿಯಿಂದ ಅವ್ರು ಹೇಳ್ತಾರೆ. ಅವ್ರಿಗೆ ಯಾವ ರೀತಿ ನಾವು ಅವ್ರ ಸಂಬಂಧ ಇದೆ ಅಂತೇಳಿ ಅವರ ಇದನ್ನು ಏನು ಅವ್ರ ಪರವಾಗಿಯೂ ಮಾತಾಡೋರಿದ್ದಾರೆ, ವಿರೋಧವಾಗಿಯೂ ಮಾತಾಡೋರಿದ್ದಾರೆ. ಆದರೆ ಅದಕ್ಕೆ ಏನಂತಂದ್ರೆ ಅಂದರೆ ಈ ಒಂದು ಅವರು ಏನಪ್ಪ ಸಂಭ್ರಮಾಚರಣೆ ಮಾಡೋದು ಸಹಜ ಇದೆ. ಆದರೆ ಇದು ಇನ್ನೂ ಪಕ್ಕಾ ಆಗಬೇಕಲ್ಲ. ನಾನು ಆಗಲೇ ಹೇಳ್ದಂಗೆ ಸಿದ್ದರಾಮಯ್ಯನವರ ಒಂದು ರಾಜೀನಾಮೆ ಕೊಟ್ಟಿದ್ದಕ್ಕಾಗಿ ಇವತ್ತೇನು ಕೊಡ್ತಾ ಇರೋದು ಒಂದು ಸುದ್ದಿಗಾಗಿ ಇವತ್ತು ಸಂಭ್ರಮಾಚರಣೆನೋ, ಅಥವಾ ಇವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೋ ಅಂತ ಅನ್ನೋದಕ್ಕೆ ಸಂಭ್ರಮಾಚರಣೆನೋ, ಅದು ಸ್ವಲ್ಪ ವಿಚಾರ ಮಾಡಬೇಕು. ಎರಡರಲ್ಲಿ ವ್ಯತ್ಯಾಸ ಇದೆಯಲ್ಲ. ಅವ್ರು ಕೊಟ್ಟಾರಂದ್ರೆ ಇವ್ರ ದಾರಿ ಒಂದು ಸುಗಮ ಆಯಿತು ಅಂತ ಅಷ್ಟೇ. ಈಗ ಇವರು ಆಗಲಿಕ್ಕೆ ಸುಗಮ ಆಯಿತು ಅಂತೇಳಿ ಹಾಗೇ ಬಿಟ್ಟರು ಅಂತನೂ ಅಲ್ಲ. ಹೌದು, ಹಾಗೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಸದ್ಯಕ್ಕೆ ನೋಡಿದಾಗ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಅವರು CM ಆಗಿದ್ದೇ ಆದರೆ ಆಗ ಮತ್ತೆ ಅವರು ಸಂಪುಟ ಪುನರ್ರಚನೆ ಮಾಡ್ಕೊಳ್ತಾರೆ. ತಮಗೆ ಯಾರ್ಯಾರು ಆಪ್ತರು ಬೇಕು ಅವರಿಗೆ ಅವಕಾಶ ಸಿಗುತ್ತೆ. ಆಗ CM ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡೋದಕ್ಕಿಂತ ಮುಂಚೆ ತಮ್ಮವರಿಗೆ ಯಾವ್ಯಾವ ಒಂದು ಖಾತೆಗಳು ಬೇಕು ಅನ್ನೋ ಬೇಡಿಕೆಗಳನ್ನು ಇಡಬಹುದಾ? ಪ್ರಮುಖವಾಗಿ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಟ್ಟಿದ್ದಾರೆ ಅವರು. ಅಲ್ಲ, ಮೋಸ್ಟ್ಲಿ ನನ್ನ ಅನಿಸಿಕೆ ಪ್ರಕಾರ ಅಲ್ಲಿ 1-to-1 ಚರ್ಚೆ ಏನಾಯ್ತಲ್ಲ, ನಾನು ಬಿಡಬೇಕಾದ್ರೆ ಇವೆಲ್ಲ ಆಗಬೇಕು ಅಂತಕ್ಕಂಥ ಕಂಡೀಷನ್ಗಳನ್ನ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವರು ವಾದನೂ ಮಾಡಿದ್ದಾರೆ. ಏನು ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಇವ್ರನ್ನ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾಡಿದರೆ ಕಾಂಗ್ರೆಸ್ಸಿಗೆ ಯಾವುದೇ ಲಾಭ ಇಲ್ಲ ಅಂತಕ್ಕಂಥ ವಾದವನ್ನು ಮಾಡಿದಾರಂತೆ ನಾನು ಕೇಳ್ಪಟ್ಟಿದ್ದೀನಿ. ಹೌದ್ರಾ? ಯಾಕೆ ಅಂತ ಹೇಳಿದ್ರಪ್ಪ ಅಂದರೆ ಉತ್ತರ ಕರ್ನಾಟಕದಲ್ಲಿ ಅವರು ಮಾಸ್ ಲೀಡರ್ ಅಲ್ಲ. ಇಲ್ಲಿ ಇದು ಹಳೆ ಮೈಸೂರಿನಲ್ಲಿ ಏನಪ್ಪ ಅಂದ್ರೆ ಅವ್ರದ್ದು ಒಕ್ಕಲಿಗರ ಬೆಲ್ಟ್ ಇಲ್ಲ. ಹೌದು, ಅಲ್ಲೆಲ್ಲ ದೇವೇಗೌಡರು, ಕುಮಾರಸ್ವಾಮಿಗಳವ್ರದ್ದೇ ಒಂದು ಇದು ಕಾರ್ಬಾರ್ ಇದೆ. ಯಾವ ಅರ್ಥದಲ್ಲಿ ನೀವು ಮಾಡ್ತೀರಿ ಮುಂದಿನ ಎಲೆಕ್ಷನ್ನ ನಾವು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಅಂತಕ್ಕಂಥದ್ದು ಅಂದಿದ್ದಾರೆ, ಅವರು ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ಅನಿವಾರ್ಯವಾಗಿ ನೀವು ಹೇಳ್ತೀರಿ ಅಂತ ಹೇಳಿದ್ರಪ್ಪ ಅಂದರೆ, ಈಗ ನಾವೇನು ಮಾಡ್ತಾ ಇದ್ದೀವಿ ಗ್ಯಾರಂಟಿಗಳನ್ನು, ಆ ಗ್ಯಾರಂಟಿ ಯೋಜನೆಗಳನ್ನು ನಾನು ಸ್ಟಾರ್ಟ್ ಮಾಡಿದ ಮೇಲೆ ಸರಿಯಾಗಿ ನಡ್ಸ್ಕೊಂಡು ಹೋಗಿದ್ದೀನಿ. ಹೌದಾ? ಅವರು ಮುಂದುವರಿಸ್ತಾರೋ ಇಲ್ಲೋ ಅಂತ ಗೊತ್ತಿಲ್ಲ. ಅವರು ಆಗಲಿಲ್ಲ ಅಂತ ಹೇಳಿದ್ರಪ್ಪ ಅಂದರೆ ಕಾಂಗ್ರೆಸ್ಸಿಗೆ ಕೆಟ್ಟ ಹೆಸರು ಬರುತ್ತೆ ಅಂತಕ್ಕಂಥ ಚರ್ಚೆನೂ ಆಗಿದೆ ಅಂತೇಳಿ ನಾನು ಕೇಳ್ಪಟ್ಟಿದ್ದೀನಿ. ಹೀಗೆ ಹಾಗಾಗಿ ಹಲವಾರು ವಿಷಯಗಳಿದ್ದಾವೆ. ಅದನ್ನು ಮುಂದುವರಿಸಬೇಕಾದ್ರೆ ಏನೇನು ಮಾಡಬೇಕು? ಅರ್ಥ ಖಾತೆಯನ್ನು ಯಾರಿಗೆ ಕೊಡಬೇಕು, ಆರ್ಥಿಕ ಖಾತೆಯನ್ನು ಒಂದು ಫೈನಾನ್ಸ್ ಮಿನಿಸ್ಟ್ರಿಯನ್ನು ಯಾರಿಗೆ ಕೊಡಬೇಕು ಅಂತಕ್ಕಂಥದ್ದು.
ಹೌದ್ರಾ, ಅದನ್ನು ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತಕ್ಕಂಥದ್ದು ಸಹಿತ ಚರ್ಚೆ ಆಗಿದೆ ಅಂತೇಳಿ. ಅದು ಕೇವಲ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲವನ್ನೂ ಅವ್ರಿಗೆ ಏನಪ್ಪ ಅಂದ್ರೆ ವಹಿಸ್ಕೊಡ್ಬೇಕು, ಎಲ್ಲ ಅಧಿಕಾರಿಗಳನ್ನು ಏನಪ್ಪ ಅಂದ್ರೆ ಅಲ್ಲಿ ಕೇಂದ್ರೀಕರಿಸ್ಬೇಕಂತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಇದೆ. ಅವರು ಮುಖ್ಯಮಂತ್ರಿ ಅಂತ ಪಟ್ಟದಲ್ಲಿ ಕೂಡ್ತಾರೆ ಅವರು. ಹಾಗೆ ಈಗ ಕಾಂಗ್ರೆಸ್ ಪಕ್ಷದ ದಿಕ್ಸೂಚಿ ಕೂಡ ಆಗ್ಬೋದಾ ಸರ್ ಮುಂದೆ ಯಾವ ಮಾರ್ಗದಲ್ಲಿ ಹೋಗಬೇಕಂತ? ಯಾಕಂದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಗಳು ಅಂತ ನೋಡಿದಾಗ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ನಿಂತು ಸದಾ ವತ್ಸಲೆ ಅನ್ನುವಂತಹ ಒಂದು ಹಾಡನ್ನು ಹಾಡುತ್ತಾರೆ. ಇದೆಲ್ಲವನ್ನು ದೃಷ್ಟಿಕೋನದಲ್ಲಿ ಇಟ್ಕೊಂಡು ನೋಡಿದಾಗ ಮುಂದಿನ ದಿನಮಾನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬಹುದೊಡ್ಡ ಬದಲಾವಣೆಗಳಿಗೇನಾದರೂ ಕಾರಣ ಆಗುತ್ತಾ? ಅದು ಸದಾ ವತ್ಸಲೆ ಅಂತೇಳಿ ಆಡಿರೋದು ಯಾಕೆ ಅಂತ ಹೇಳಿದರೆ, ಡಿ ಕೆ ಶಿವಕುಮಾರ್ ಅವರು ತಮಗೆ ಇರ್ತಕ್ಕಂಥ ಒಂದು ಶಾಸಕರ ಬಲ ಇಲ್ಲಲ್ಲ ಇವರಿಗಿದ್ದಂತೆ, ಹೌದ್ರಾ, ಅವರು ಮೌನವಾಗಿ ಮತ್ತು ಒಳಗೊಳಗಡೆನೆ ಏನೆಲ್ಲ ಮಾಡಬೇಕು, ಏನೆಲ್ಲ ಒಂದು ಆಟಗಳನ್ನು ಆಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವ್ರು ಮಾಡಿದ್ದು. ನಾನು ಅವ್ರು ಏನಪ್ಪ ಅಂದ್ರೆ ನಾಳೆ ಮುಖ್ಯಮಂತ್ರಿ ಆದಮೇಲೆ ಏನಂತಂದ್ರಪ್ಪ ಅಂದ್ರೆ RSS ಅಂದೇ ಹಾಡಾಡ್ಕೊಂತ ಹೋಗ್ತಾರಂತೇನಿಲ್ಲ. ಸಾಂದರ್ಭಿಕವಾಗಿ ಆ ಒಂದು ಹಾಡು ಹೇಳುವುದರ ಮೂಲಕ ಒಂದು ವೇಳೆ ನೀವು ನನಗೆ ಮಾಡದೇ ಇದ್ದರೆ ಮುಂದೆ ಏನು ಮಾಡ್ತೀನಿ ಅಂತ ಹೇಳೋಕ್ಕೂ ಸಹಿತ ಹಾಡಿರ್ತಾರೆ ಅವರು, ಹೌದ್ರಾ. ಹಾಗಾಗಿ ಅದಕ್ಕೆ ಕಮಿಟೆಡ್ ಆಗಿರ್ತಾರೆ ಅಂತಕ್ಕಂಥದ್ದಿಲ್ಲ. ಕಾಂಗ್ರೆಸ್ಸಿಗೆ ನಿಷ್ಠೆ ಇದೆ ಅವ್ರದ್ದು. ಯಾಕಂದ್ರೆ ಅಲ್ಲಿಂದ ನಾವು ನೋಡ್ಕೊತ ಬಂದಿದ್ದೀವಿ. ನಾವು ಅವ್ರನ್ನ ಏನೋ ಒಂದು ಬೇರೆ ಹಂತದಲ್ಲಿ ಇದ್ದಾಗಿಲಿಂದನೂ ಸಹಿತ ಏನಪ್ಪ ಅಂದ್ರೆ ಅವಲೋಕಿಸ್ಕೊಂಡು ಬಂದಿರತಕ್ಕಂಥದ್ದು. ನಾವು ನಮ್ಮ ಪತ್ರಿಕೆಯಲ್ಲಿ ಹಲವಾರು ರಿಪೋರ್ಟ್ಗಳನ್ನು ಸಹಿತ ಅವ್ರ ಬಗ್ಗೆ ನಾನು ಮಾಡಿದ್ದೀನಿ. ಹಾಗಾಗಿ ಅವರು ಅದೆಲ್ಲ ಏನಂದ್ರಪ್ಪ ಅಂದರೆ ಒಂದು ಚೌಕಾಸಿಗಾಗಿ, ಬಾರ್ಗೇನಿಂಗಾಗಿ ಒಂದು ಕೆಲವೊಂದು ಜಲಕ್ ಬಿಡ್ತಾರಂತಾರಲ್ಲ, ಹಾಗೆ ಜಲಕ್ ಬಿಟ್ಟಿರೋದು ಅಷ್ಟೇ. ಹಾಗೆ ನಾಳೆ ಅದೇ ಹಿನ್ನೆಲೆಯಲ್ಲಿ ಅದೇ ದೃಷ್ಟಿಕೋನದಲ್ಲಿ ಏನಪ್ಪ ಅಂತಂದ್ರೆ ಕಾಂಗ್ರೆಸ್ ಹೋಗಿಬಿಡುತ್ತೆ ಅಂತೂ ಇಲ್ಲ, ಪ್ರೋ ಹಿಂದುತ್ವ ಹೋಗಿಬಿಡುತ್ತಂತೆ ಇಲ್ಲ. ಇನ್ನೊಂದಿದೆ ಸರ್, ಈಗ ಬಹಳ ಸಂದರ್ಭದಲ್ಲಿ ನಾವು ನೋಡಿದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಟ್ರಬಲ್ ಶೂಟರ್ ಅಂತ ಕರಿತೀವಿ ನಾವು. ಅಮಿತ್ ಶಾ ಅವರಿಗೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಟಕ್ಕರ್ ಕೊಟ್ಟಿರುವಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದನ್ನು ಕೂಡ ಬಹಳ ಸಂದರ್ಭಗಳಲ್ಲಿ ನೋಡಿದ್ದೀವಿ. ಹಾಗಾಗಿ ಒಂದು ವೇಳೆ ಏನಾದರೂ CM ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಏನಾದರೂ ಸಾಧ್ಯ ಆಗಬಹುದಾ? ಇಲ್ಲ, ಈಗ ಸಿದ್ದರಾಮಯ್ಯನವರು ಮುಂದುವರೆದರೂ ಸಹಿತ ಹೊಸದಾಗಿ ಸಿದ್ದರಾಮಯ್ಯನವರು ಬದಲಾಗಿ ಡಿ ಕೆ ಶಿವಕುಮಾರ್ ಅವರು ಬಂದರೂ ಸಹಿತ ಕಾಂಗ್ರೆಸ್ ಬರುವುದು ಗ್ಯಾರಂಟಿ ಇಲ್ಲ ಮುಂದಿನ ಚುನಾವಣೆಯಲ್ಲಿ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ, ಅದಕ್ಕೆ ಬೇರೆ ಡಿಬೇಟ್ ಮಾಡ್ಕೋಬಹುದು ಯಾಕೆ ಬರಲಿಕ್ಕಿಲ್ಲ ಅಂತೇಳಿ. ಅದು ಭಾಳಷ್ಟು ಕಾರಣಗಳಿದ್ದಾವೆ, ಅದು ಖಂಡಿತ ಇಲ್ಲ ಅದು. ಹಾಗಾಗಿ ಅವರು ಒಂದು ವೇಳೆ ಮುಂದೆ ಕಾಂಗ್ರೆಸ್ ಬರೋದಿತ್ತು ಅಂತಂದರೆ ಇವರು ಡಿ ಕೆ ಶಿವಕುಮಾರ್ ಅವರು ಇಷ್ಟು ಪಟ್ಟು ಹಿಡಿತಾ ಇರಲಿಲ್ಲ. ಮತ್ತೊಂದು ಅವಧಿ ಕೊಟ್ಬಿಡಿ ನನಗೆ ಮುಂದೆ ಅಲ್ಲ, ಪಟ್ಟು ಹಿಡಿತಾ ಇರಲಿಲ್ಲ ಇಷ್ಟು. ಮುಂದಾದರೂ ಸಹಿತ ನಾನು ಹಿಂಗೆ ಏಜ್ ಇದೆ, ಅವರು ಮಾಡ್ಕೊಂಡು ಹೋಗ್ಲಿ ಇನ್ನೊಂದು 2 ವರ್ಷ ನಾನೇ ಆಗ್ತೀನಲ್ಲ ಅಂತ ಹೇಳಿ ಅನ್ಬೋದಾಗಿತ್ತು. ಆದ್ರೆ ಅವರಿಗೂ ಗೊತ್ತಿದೆ ಏನು ಮುಂದೆ ಬರೋಲ್ಲ ಅಂತೇಳಿ ಅಂತಕ್ಕಂಥದ್ದು ಒಂದು ವಿಶ್ಲೇಷಣೆ ಇದು. ಮತ್ತೆ ರಾಜಕೀಯದಲ್ಲಿ ಏನಾಗುತ್ತೆ, ಅವತ್ತಿನ ಸಂದರ್ಭದಲ್ಲಿ ಎಂಥ ನೆರೇಟಿವ್ಸ್ ಬರ್ತವೆ, ಅವತ್ತಿನ ಸಂದರ್ಭದಲ್ಲಿ BJPಯವರು ಯಾವ ರೀತಿ ಪಾತ್ರ ನಿರ್ವಹಿಸ್ತಾರೆ, ಅವರ ಒಂದು ಏನಪ್ಪ ಅಂತಂದ್ರೆ ಒಂದು ನಿರ್ಲಕ್ಷ್ಯ, ಅವರ ಒಂದು ಇದು ಏನಪ್ಪ ಅಂದ್ರೆ ಯಾವ ರಾಜಕಾರಣ ಬೇಕಾದಷ್ಟು ವೀಕ್ನೆಸ್ಗಳು ಅಲ್ಲಿ ಇದ್ದಾವೆ. ಅವುಗಳ ಒಂದು ಲಾಭ ಪಡ್ಕೊಂಡು ಮತ್ತೆ ಕಾಂಗ್ರೆಸ್ ಬಂದರೂ ಬರ್ಬೋದು, ಇಲ್ಲ ಅಂತೇನಿಲ್ಲ. ಹಾಗೆ ಆದರೆ ಇವತ್ತಿನ ಸನ್ನಿವೇಶದಲ್ಲಿ ನಾವು ನೋಡಲಿಕ್ಕೆ ಇವತ್ತು ಕಾಂಗ್ರೆಸ್ ಮತ್ತೆ ಪುನಃ ಈ ರೀತಿಯಲ್ಲಿ ಗೆದ್ದು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದಿದೆ. ಈಗ ಸಹಜವಾಗಿ ನೋಡಿದಾಗ ಸರ್, ಬೇರೆ ಬೇರೆ ರಾಜ್ಯಗಳಲ್ಲಿ ಆಗುವಂತಹ ಒಂದು ಬದಲಾವಣೆಗಳು ನೋಡಿದಾಗ, ಅಂದರೆ ಪ್ರಯೋಗ ಅಂತ ಬಂದಾಗ BJP ತುಂಬ ಯಶಸ್ವಿಯಾಗಿ ಪ್ರಯೋಗಗಳನ್ನು ಮಾಡುತ್ತೆ, ಹೊಸ ಹೊಸ ಪ್ರಯೋಗಗಳನ್ನು. ಆ ರೀತಿ ಪ್ರಯೋಗಗಳನ್ನು ಬದಲಾವಣೆಗಳಲ್ಲಿ ಕಾಂಗ್ರೆಸ್ಸು ಎಡವ್ತಾ ಇದೆಯಾ ಅಂತ? ಇಲ್ಲ, ಕಾಂಗ್ರೆಸ್ಸಿಗೆ ಏನಾಗಿದೆ ಅಂತ ಹೇಳಿದ್ರೆ, ನಾವು ಒಂದು ಮನಮೋಹನ್ ಸಿಂಗ್ ಅಂತವರಿದ್ದರು, PV ನರಸಿಂಹರಾವ್ ಅಂತವರಿದ್ದರು, ಹೌದ್ರಾ. ಅವಾಗ ಅವರು ಈ ಆರ್ಥಿಕತೆಯ ದೃಷ್ಟಿಕೋನ ಇಟ್ಕೊಂಡು ಏನಪ್ಪ ಅಂತಂದ್ರೆ ಹೊಸ ಹೊಸ ಏನಪ್ಪ ಅಂದ್ರೆ ಪ್ರಯೋಗಗಳನ್ನು ಮಾಡಿದರು, ಮಾಡ್ತಾ ಇದ್ರು, ಹೌದ್ರಾ. ಇವತ್ತಿನ ಸನ್ನಿವೇಶದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಅಂತ ಒಂದು ಥಿಂಕ್ ಟ್ಯಾಂಕ್ ಇಲ್ಲ ಹೈಕಮಾಂಡ್ನಲ್ಲಿ. ಥಿಂಕ್ ಟ್ಯಾಂಕ್ ಯಾರು ಇದ್ದಾರೆ ಅಂತಕ್ಕಂಥದ್ದೇ ಪ್ರಶ್ನೆ ಆಗಿದೆ. ಇದೇ ವೇಣುಗೋಪಾಲ್ ಅವರು, ಇದೇ ಸುರ್ಜೇವಾಲಾ ಅವರು, ಹೌದ್ರಾ. ನಾನು ಎಲ್ಲೋ ಕೇಳಲ್ಪಟ್ಟೆ, ವೀರಪ್ಪ ಮೊಯ್ಲಿಯವರು ರಾಹುಲ್ ಗಾಂಧಿ ಅವ್ರನ್ನ ಅಲ್ಲೇ ಏನೋ ಅಕ್ಕಪಕ್ಕ ಇದ್ದಾರಂತವ್ರೆಲ್ಲ, ಅಲ್ಲೆಲ್ಲ ಇವನು ಏನೋ ಅವ್ರ ಕ್ವಾರ್ಟರ್ಸು ಅಲ್ಲ ನಿವಾಸಗಳು, ಭೇಟಿ ಆಗಬೇಕಾದ್ರೆ ಅಪಾಯಿಂಟ್ಮೆಂಟು 2 ತಿಂಗಳಿಗೆ ಸಿಗುತ್ತಂತೆ. ಒಂದು ಹಿರಿಯ ಒಂದು ಇವ್ರನ್ನೇನಪ್ಪ ಅಂದ್ರೆ ಮುಖಂಡರನ್ನ ಭೇಟಿ ಆಗಬೇಕಾದ್ರೆ ಇವರಿಗೆ ಸಾಧ್ಯ ಆಗೋಲ್ಲ ಅಂತ ಹೇಳಿದ್ರೆ ಯಾವ ರೀತಿ? ಇವ್ರ ಹಿಂದೆ ಇರ್ತಕ್ಕಂಥ ಒಂದು ಪಡೆ ಇದೆ,
ಯಾರಿಗೆ ರಾಹುಲ್ ಗಾಂಧಿ ಅವರಿಗೆ. ಅವರು ಎಷ್ಟರ ಮಟ್ಟಿಗೆ ಇವ್ರನ್ನ ಏನಪ್ಪ ಅಂತಾರಪ್ಪ ಅಂದ್ರೆ ಥಿಂಕ್ ಟ್ಯಾಂಕ್ ಆಗಿ ಏನಪ್ಪ ಅಂದ್ರೆ ಇವರಿಗೆಲ್ಲ ವಿಚಾರಗಳನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಅದು ಆಗ್ತಾ ಇಲ್ಲ. ಯಾಕಂದರೆ ಈ ಸೆಷನ್ನಲ್ಲಿ ಅವರು ಮಾತಾಡ್ತಾ ಇರ್ತಕ್ಕಂಥದ್ದು ನೋಡಿದರೆ ಹಿಟ್ ಅಂಡ್ ರನ್ ಅವರು. ಇವತ್ತು ಮಾತಾಡಿದ್ದನ್ನು ನಾಳೆ ಹೋಗಿಬಿಡ್ತಾರೆ, ನಾಳೆ ಬೆಳಗ್ಗೆ ಅದನ್ನ ಬಿಟ್ಬಿಡ್ತಾರೆ. ತಾರ್ಕಿಕ ಅಂತ್ಯನೇ ಕಾಣ್ತಾ ಇಲ್ಲ, ಅದನ್ನ ಬಿಟ್ಬಿಡ್ತಾರೆ, ಬೇರೆ ಒಂದು ಇಶ್ಯೂ ಎತ್ಕೊಳ್ತಾರೆ. ಹೌದ್ರಾ? ಅಂತ ಉದಾಹರಣೆಗಳು ಸಾಕಷ್ಟು ಇದ್ದಾವೆ. ಹಾಗಾಗಿ ಮೋಸ್ಟ್ಲಿ ನನಗೆ ನರೇಂದ್ರ ಮೋದಿಯವರು ಏನಪ್ಪ ಅಂದ್ರೆ ಇವ್ರನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಇದ್ರೆ ನಮಗೇನಪ್ಪ ಅಂದ್ರೆ ತುಂಬಾ ಸುಲಭವಾಗಿ ನಾವು ನಡೆಸ್ಕೊಂಡು ಹೋಗ್ಬೋದು ಅಂತ ಹಾಗೆ